ವಾರದ ಕತೆ ಸಾಧಕರ ಜೊತೆ. ಕಡು ಬಡತನದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ, ಅಮೆರಿಕದಲ್ಲಿ ಉದ್ಯೋಗ. ಆ ಟೈಮಲ್ಲೆಲ್ಲ ವಿದ್ಯುತ್ ಇತ್ತ ಸರ್ ಮನೇಲಿ? ಕರೆಂಟ್ ಇತ್ತು. ಸೊ ಹ್ಮ್. ನಮ್ಮನೇಲಿ ಕರೆಂಟ್ ಇರ್ಲಿಲ್ಲ. ಎಲ್ಲ ಹ್ಮ್. ಸಿಮೆಂಟ್ ದೀಪ ಅಥವಾ ಸಿಮೆಂಟ್ ದೀಪ ಇಟ್ಕೊಂಡೇ ಓದ್ತಿದ್ವಿ ಅವಾಗ. ಹೌದು. ಎಜುಕೇಶನ್ ಅನ್ನೋದೊಂದಿದ್ರೆ ಎಲ್ಲಾದ್ರೂ ದುಡ್ಡು ಸಂಪಾದನೆ ಮಾಡ್ಬೋದು. ಎಜುಕೇಶನ್ ಇಲ್ಲ ಅಂದ್ರೆ ಈಗ ಸ್ವಲ್ಪ ಟೈಮ್ ಬಿಂಗ್ ದುಡ್ಡು ಬರ್ಬೋದು, ಬಟ್ ಆಮೇಲೆ ಏನ್ ಮಾಡ್ತೀರಾ ದುಡ್ಡು ಇಟ್ಕೊಂಡು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ ಇಸ್ ಬಿಕಮ್ ಎ ಸ್ಟ್ರಗಲ್ ಇಸ್ ಬಿಕಮ್ ಎ ಗುಡ್ ಲೈಫ್. ಗುಡ್ ಲೈಫ್, ಕರೆಕ್ಟ್. ಎಜುಕೇಶನ್ ಯಾರಾದ್ರೂ ಮುಂದಕ್ಕೆ ಬರ್ಬೇಕು. ನಮಸ್ತೆ ವೀಕ್ಷಕರೇ, ಇವತ್ತಿನ ವಾರದ ಕತೆ ಸಾಧಕರ ಜೊತೆ ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಇದ್ದಾರೆ ಸಾಲಿಗ್ರಾಮದ ಡಬಲ್ ಟ್ಯಾಂಕ್ ರಸ್ತೆಯಲ್ಲಿ ಇರುವಂತಹ ಪದ್ಮರಾಜ್ ಅಂತಕ್ಕಂಥವ್ರು. ಇವರು ಮೂಲತಃ ಬಡತನ ಕುಟುಂಬದಲ್ಲಿ ಹುಟ್ಟಿ ಬಹಳ ಕಷ್ಟದಲ್ಲಿ ಒಂದು ಜೀವನವನ್ನು ನಡೆಸ್ತಾ ಒಂದು ಇವರ ಜನನ ಬಂದು 1969 ಜನನ ಆಗುತ್ತೆ. ಸೊ ಆಫ್ಟರ್ ದಟ್ ಇವರು ವಿದ್ಯಾಭ್ಯಾಸ ಎಲ್ಲವೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಆಗುತ್ತೆ. ತಂದೆ ಕರಿದೇವಯ್ಯ ಹಾಗೂ ತಾಯಿ ಜವರಮ್ಮ. ಇವರು ಕೂಡ ಜೀವನ ಸಾಗಿಸೋದಕ್ಕೆ ತಂದೆ ಕಲ್ ಕೆಲಸವನ್ನು ಮಾಡ್ತಾರೆ, ತಾಯಿ ಕೂಲಿ ಕೆಲಸವನ್ನು ಮಾಡ್ತಾರೆ. ಇದೆಲ್ಲದರ ನಡುವೆ ಇವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಅವತ್ತಿನ ಕಾಲದಲ್ಲಿ ತುಂಬಾ ಕಷ್ಟಗಳಿತ್ತು. ಆ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಇವರು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಅಮೆರಿಕದಲ್ಲಿ ಒಂದು ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ವಾರದ ಕತೆ ಸಾಧಕರ ಜೊತೆ ಈ ಕಾರ್ಯಕ್ರಮದಲ್ಲಿ ಅವರ ಬೆಳವಣಿಗೆಗಳನ್ನ ಮತ್ತೆ ಅವರ ಶಿಕ್ಷಣದಲ್ಲಿ ಎದುರಿಸಿದಂತಹ ಸವಾಲುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸರ್ ನಮಸ್ಕಾರ. 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 ಸೊ ನನ್ನ ಹೆಸರು ಪದ್ಮರಾಜಯ್ಯ, ಸಾಲಿಗ್ರಾಮದವರು. ಸೊ ಇವ್ರು ಹೇಳಿದ ಪ್ರಕಾರ ನಾವು ಸಾಲಿಗ್ರಾಮದಲ್ಲಿ ಕನ್ನಡ ಮೀಡಿಯಂನಲ್ಲೇ 1ನೇ ಕ್ಲಾಸಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂನಲ್ಲೇ ಓದಿದ್ದು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಗ್ರೇಡ್ವರೆಗೆ ಕನ್ನಡ ಮೀಡಿಯಂ ಸಾಲಿಗ್ರಾಮದ ಡಬಲ್ ಟ್ಯಾಂಕ್ ರೋಡ್ ಇಲ್ಲಿ ಸ್ಕೂಲಲ್ಲಿ ಓದಿತ್ತು. ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ನಲ್ಲಿ. ಆಮೇಲೆ ಮಿಡ್ಲ್ ಸ್ಕೂಲ್ ಸಾಲಿಗ್ರಾಮದಲ್ಲೇ. ಆಮೇಲೆ 83 ಇಂದ 86 ಅಲ್ಲಿ ನಾನು ಚನ್ನಕೇಶವ ಗರ್ಲ್ಸ್ ಹೈಸ್ಕೂಲ್ ಅಂತ ಅವಾಗ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇತ್ತು. ಇವಾಗಿಲ್ಲ. ಆವಾಗ ಶ್ರೀ ಕಾಳಯ್ಯನವರು ನಡೆಸ್ಕೊ ಬರ್ತಾ ಇದ್ರು. ಸೊ ನಮ್ಗೆ ಗೊತ್ತಿಲ್ಲದೆ ಅವರು ಮಿಡ್ಲ್ ಸ್ಕೂಲಲ್ಲಿ ಆಗ ಅವರು ಪ್ರಿನ್ಸಿಪಲ್ ಅಂತ ಹೆಡ್ ಮಾಸ್ಟರ್ ಆಗಿದ್ರು. ಸೊ ಹೆಡ್ ಮಾಸ್ಟರ್ ಆಗಿ ನಮಗೆ ಗೊತ್ತಿಲ್ದಂಗೆ ಅವ್ರ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡ್ಕೊಟ್ರು TC ನ. ಆವಾಗ ನಮ್ಗೇನು ಎಲ್ಲೋ ಒಂದು ಸ್ಕೂಲು ಸೇರಿಸ್ಕೊಂಡ್ರು. ಆವಾಗ 2 ಹೈಸ್ಕೂಲ್ ಇತ್ತು ಅವಾಗ. ಒಂದು ಚನ್ನಕೇಶವ ಗರ್ಲ್ಸ್ ಹೈಸ್ಕೂಲ್, ಅನದರ್ ಒಂದು ಗೌರ್ಮೆಂಟ್ ಹೈಸ್ಕೂಲ್. ಸೊ ನಾವೆಲ್ಲ ಗರ್ಲ್ಸ್ ಹೈಸ್ಕೂಲಲ್ಲಿ ಓದಿದ್ದು. ಸೊ 86 ಅಲ್ಲಿ ಪಾಸ್ ಔಟ್ ಆಯ್ತು 10th ಗ್ರೇಡು. ಸೊ 83 ಇಂದ 86 ಎಲ್ಲ ಕನ್ನಡ ಮೀಡಿಯಮ್ಮೇ. ಆವಾಗ ಇಂಗ್ಲೀಷ್ ಪಾಠ ಮಾಡೋರಿಲ್ಲ. ಕನ್ನಡ ಮಾಸ್ಟ್ರಾಗೆ ಇಂಗ್ಲೀಷ್ ಪಾಠ ಮಾಡ್ತಿದ್ರು. ನಾವೆಲ್ಲ ಫುಲ್ ಕನ್ನಡದಲ್ಲೇ ಓದಿತ್ತು ಹೇಳ್ಬೇಕು ಅಂದ್ರೆ 10th ಗ್ರೇಡ್ವರೆಗೂ. ಇಂಗ್ಲೀಷ್ ಎಲ್ಲಾನು ಓದಿ 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 ಪ್ರಾಕ್ಟೀಸ್ ಮಾಡಿ 10th ಗ್ರೇಡಲ್ಲಿ ಜಸ್ಟ್ 35 ಮಾರ್ಕ್ಸ್ ತಗೊಂಡು ಪಾಸ್ಡ್ ಔಟ್. ಬಟ್ ಬೇರೆ ಸಬ್ಜೆಕ್ಟಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಬಂತು. ಸೊ 86 ಅಲ್ಲಿ ಆ ಸ್ಕೂಲ್ ಓಪನ್ ಮಾಡಿ ಸುಮಾರು ಒಂದು 10 ವರ್ಷ ಆಗಿರ್ಬೋದು ಅನ್ಸುತ್ತೆ. ಅದರಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅದೇ ಫಸ್ಟ್ ಟೈಮ್ ಆ ಸ್ಕೂಲ್ಗೆ SSLC ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿ ಪಾಸ್ ಔಟ್ ಆಗಿತ್ತು ನಾನು. ಸೊ ಆಮೇಲೆ ಬಾಲ್ಯದ ಜೀವನದಲ್ಲಿ ಸಹ ಹಾ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದ್ರಿ ಅಂತಕ್ಕಂಥದ್ದು ನಮಗೆ ಎಲ್ಲ ಒಂದು ನೀವು ಬಾಲ್ಯದಲ್ಲಿ ಇರ್ಬೇಕಾದ್ರೆ ಎದುರಿಸಿರುವಂತ ಸವಾಲುಗಳಾಗ್ಬೋದು. ನೀವು ಜೀವನ ಮಾಡಕ್ಕೆ ನಿಮ್ ತಂದೆ ಕರೆಕ್ಟ್. ಜೀವನ ಮಾಡಕ್ಕೆ ಅಂತಾನೆ ಕಲ್ ಕೆಲಸ ಮಾಡ್ತಿದ್ರಂತೆ. ಹೌದೌದು. ಹಾಗಾಗಿ ನಿಮ್ ತಾಯಿನೂ ಕೂಡ ದಿನನಿತ್ಯ ಕೂಲಿ ಕೆಲಸ ಮಾಡ್ತಿದ್ರು. ನೀವು Correct. ಒಂದಷ್ಟು ಆ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಕೂಲಿ ಕೆಲಸನೇ ಮಾಡ್ಕೊಂಡು ನೀವು ವಿದ್ಯಾಭ್ಯಾಸ ಹೌದು, ಮಾಡ್ತಿದ್ರಿ ಹೌದು, ಅಂತಕ್ಕಂಥ ಹೌದು. ಮಾಹಿತಿಗಳಿದೆ ಸರ್ ನಮ್ಗೆ. ಕರೆಕ್ಟ್. ಈಗ ಆ ಒಂದು ನಾವೆಲ್ಲ ಸಂದರ್ಭದಲ್ಲಿ ನೀವು ಶಿಕ್ಷಣಕ್ಕೆ ಅಂತಾನೆ ನೀವು ಏನಾದ್ರು ಹ್ಮ್. ಒಂದ್ ಛಲ, ಒಂದ್ ಗುರಿ ಮುಟ್ಬೇಕು ಅನ್ನತಕ್ಕಂಥ ಸವಾಲುಗಳನ್ನ ಯಾವ ರೀತಿ ಎದುರಿಸಿದ್ರಿ ನೀವು ಆ ಟೈಮಲ್ಲಿ? ಕರೆಕ್ಟ್. ಅವಾಗೆಲ್ಲ ಓದ್ಬೇಕಂದ್ರೆ ಬಹಳ ಕಷ್ಟ ಆಗಿರ್ತಿತ್ತು. ಯಾಕಂದ್ರೆ ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಿದ್ರು, ನಮ್ಮಮ್ಮನು ಕೂಲಿ ಕೆಲಸ ಮಾಡ್ತಿದ್ರು. ಆ ಟೈಮ್ನೆಲ್ಲ ಜೀವನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇರ್ತಿತ್ತು. ಸೊ ನಾವೆಲ್ಲ ಓದ್ಬೇಕು ಅಂತಂದ್ರೆ ಶನಿವಾರ ಭಾನುವಾರ ಬಂತು ಅಂದ ತಕ್ಷಣ ನಾವೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ₹5 ಒಂದ್ ದಿನಕ್ಕೆ ಕೂಲಿ ಕೆಲಸ. ಈಗ್ಲೂ ಜ್ಞಾಪಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆಯಿಂದ 5 ಗಂಟೆಗೆ ವರ್ಗೂ ಕೆಲಸ ಮಾಡ್ಬೇಕು. ಮಧ್ಯೆ 1 ಅವರ್ ಬ್ರೇಕ್ ಕೊಡ್ತಿದ್ರು. ಈಗ್ಲೂ ನಾನು ಊರಿಂದ ಬಂದ್ರೆ ಎಲ್ಲಾ ಸುಮಾರು ಜನ ಸಿಗ್ತಾರೆ. ಅವ್ರ ಜೊತೆ ಎಲ್ಲ ನಾವು ಕೆಲಸ ಮಾಡಿದ್ರು. ಹೆಂಗಸರು ಗಂಡಸರು ಎಲ್ಲ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಕೆಲಸ ಮಾಡಕ್ ಹೋಗ್ತಿದ್ವಿ. ಸೊ ಆ ಕೆಲಸ ಮಾಡಿದ ದುಡ್ಡು ತಂದ್ಕೊಂಡು ನಮ್ಮ ಅಪ್ಪಂಗೆ ತಂದ್ಕೊಟ್ಟು ನಮ್ಮ ಅಪ್ಪಗ್ ಜೀವನ ಸಾಗಿಸ ಬಿಟ್ಬಿಟ್ಟು ನಾವು ಹೆಂಗಂಗೋ ಮುಂದಕ್ಕೆ ಓದ್ಕೊಂಡು ಬಂದ್ವಿ. ಸೊ 86 ಅಲ್ಲಿ 10th ಗ್ರೇಡ್ ಪಾಸ್ ಮಾಡಿದ ತಕ್ಷಣ ನಮ್ಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಸೊ PUCಗೆ ಹೋಗ್ಬೇಕು, ಡಿಪ್ಲೊಮಾಗೆ ಹೋಗ್ಬೇಕು, ನಮ್ಗೆ ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಸೊ ಅದೃಷ್ಟವಶಾತ್ ನಮ್ಗೆ ನಮ್ಮೂರ್ನವರೊಬ್ರು ರಾಜಯ್ಯ, ಆಮೇಲೆ ನಮ್ಮ ಚಿಕ್ಕಪ್ಪ ಈರಯ್ಯ ಅಂತ ಇಬ್ರು ಕರ್ಕೊಂಡೋಗಿ ಡಿಪ್ಲೊಮಾಗೆ ಸೇರಿಸ್ಬಿಟ್ರು. ನಮ್ಗೇನಂತೆ ಡಿಪ್ಲೊಮಾಗೆ ಸೇರಿಸಿದ್ರು ನೋಡಿ, ಅಲ್ಲೇ ನಂದು ಲೈಫ್ ಟರ್ನ್ ಚೇಂಜ್ ಆಯ್ತು. ಸೊ ಊರ್ ಬಿಟ್ಟು ಉದ್ಧಾರ ಆಯ್ತಾರಲ್ಲ ಅಂತ ಹಂಗೆ ಅದೊಂದು ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳ್ಬೋದು. 86 ಇಂದ ಡಿಪ್ಲೊಮಾ ಕೇರ್ಪೇಟೆಗೆ ಸೇರ್ಕೊಂಡೆ. ಎಲ್ಲಾ ಎಲ್ಲಾ ಖರ್ಚು ನಮ್ಮ ರಿಲೇಟಿವ್ಸೇ ನೋಡ್ಕೊಂಡ್ರು. ಅವಾಗ ಅದು ಅಡ್ಮಿಷನ್ 50 ಪೈಸಾ ಅಷ್ಟೇ. ಒಂದು ಸ್ಕೂಲ್ಗೆ ಅಡ್ಮಿಷನ್ ಸೇರ್ಸಕ್ಕೆ 50 ಪೈಸಾ.
50 ಪೈಸಾ ಅಂತ ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ ಅವಾಗ. ಬಟ್ ಆವಾಗ ಏನಪ್ಪಾ ಅಂತಂದ್ರೆ ಸೇರ್ಸಿದ್ರು. ಅದೊಂದು ವರ್ಷ ಕಷ್ಟಪಟ್ಟು ಓದಿದೆ ನೋಡಿ. ಫಸ್ಟ್ ಇಯರ್ ಡಿಪ್ಲೊಮಾ. ಆಮೇಲೆ ನನ್ನ ಜೀವನ ಏನೋ ಹೇಳ್ಬೇಕು ಅಂತಂದ್ರೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಕಷ್ಟಪಟ್ಟು ಕನ್ನಡ ಮೀಡಿಯಮಿಂದ ಡಿಪ್ಲೊಮಾಗೆ ಹೋದ ತಕ್ಷಣ ಎಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ಗಳು ಕಷ್ಟಪಟ್ಟು ಓದಿ ಬರೆದು ಅವೆಲ್ಲ 3 ವರ್ಷನೂ ಎಲ್ಲ ಫಸ್ಟ್ ಕ್ಲಾಸ್ ತಗೊಂಡು 89 ಡಿಪ್ಲೊಮಾ ಪಾಸ್ ಮಾಡಿದೆ. ಇಮಿಡಿಯೇಟ್ ಆಗಿ ನಮ್ಮ ಅಪ್ಪ ಏನು ಕೇಳಲಿಲ್ಲ, ಎಲ್ಲಿ ಹೋಯ್ತೀಯಾ? ನನ್ಗೆ ಆವಾಗಲೇ ಗೊತ್ತಾಯ್ತು ಇಂಜಿನಿಯರಿಂಗ್ ಹೋಗ್ಬೇಕು. ಓಕೆ, ಏರ್ಕೋ ಇಂಜಿನಿಯರ್ಗೆ. ಸೊ 89 ಇಂದ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜ್, ಮಂಡ್ಯ PS ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ್ವಿ. 4 ವರ್ಷ ಇಂಜಿನಿಯರಿಂಗು. ಆವಾಗ ಡಿಪ್ಲೊಮಾ ಮಾಡಿದ್ರೆ 4 ಇಯರ್ಸ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸೇರಿಸಿದ್ವಿ. ಅಲ್ಲಿ ಹೇಳ್ಬೇಕು ಅಂತಂದ್ರೆ ನನ್ನ ಜೀವನನೇ ಬದಲಾಯಿತು ಅಂದ್ರೆ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಎಲ್ಲಾದ್ರಲ್ಲೂ ಐ ಆಮ್ ಕೈಂಡ್ ಆಫ್ ಟಾಪರ್ ಅಲ್ಲಿ. ಎಲ್ಲಾ Topper. ಕ್ಲಾಸ್ಮೇಟ್ಗಳಿಗೆಲ್ಲ ಅವಾಗ ಎಷ್ಟು 80 ಜನ ಸ್ಟೂಡೆಂಟು. 80 ಜನದಲ್ಲಿ ನಾನು ಐ ಕೈಂಡ್ ಆಫ್ ಫಸ್ಟ್ ಇನ್ ಆಲ್ ದಿ ಸಬ್ಜೆಕ್ಟ್. ಸೊ 80 93ನಲ್ಲಿ ನಾನು ಇಡೀ ಮೈಸೂರು ಯೂನಿವರ್ಸಿಟಿಗೆ 5ನೇ ರ್ಯಾಂಕ್ ಬಂದೆ ನಾನು ಅವಾಗ. ಹ್ಮ್. ಸೊ ನಮ್ಗೊಂಥರ ಖುಷಿ ಅವಾಗ. ಕನ್ನಡ ಮೀಡಿಯಂ ಇಳ್ಕೊಂಡು ಎಲ್ಲ ಓದ್ಕೊಂಡು ಇಂಜಿನಿಯರಿಂಗ್ ನಲ್ಲಿ ರ್ಯಾಂಕ್ ಬಂದವನೆ ಅಂತ ಅಂದ್ರೆ ಇಟ್ ಇಸ್ ಕೈಂಡ್ ಆಫ್ ಚಾಲೆಂಜ್. ಯಾಕಂದ್ರೆ ಅದು ನೋಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಓದ್ಬೇಕು ಅಂದಾಗ ದುಡ್ಡಿಲ್ಲ, ಕಾಸಿಲ್ಲ. ನಮ್ಗೆ ಅವಾಗ ಒಂಥರ ಮೋಟಿವೇಶನ್ ಇತ್ತು ಓದ್ಬೇಕು ಅಂತ. ಸೊ ಈಗಲೂ ಅಷ್ಟೇ, ಯಾರಾದ್ರೂ ಓದ್ಬೇಕು ಅಂತ ಇದ್ರೆ ಜನ ಬಹಳ ಸಹಾಯ ಮಾಡೋರು ಇದ್ದಾರೆ. ಈಗ ನಾನು ಮಂಡ್ಯದಲ್ಲಿ ಓದ್ಬೇಕಾದ್ರೆ ನಾನು ನನ್ನ ಎಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಈಗ ಇದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಎವ್ರಿ ಮಂತ್ 500 ರುಪೀಸ್ ಸ್ಕಾಲರ್ಶಿಪ್ ಕೊಟ್ರು ನನಗೆ ಅವಾಗ. ಆಗ್ಲೇನೆ 500 ರೂಪಾಯಿ ಅಂತಂದ್ರೆ ಆ 93ನಲ್ಲಿ ಕೈಂಡ್ ಆಫ್ ಬಿಗ್ ಮನಿ. ಸೊ ಪ್ರತಿ ತಿಂಗಳು ನಾನು ಬ್ಯಾಂಕ್ ಕೊಡ್ತಾ ಇದ್ರು. ಬ್ಯಾಂಕಿಗೆ ಪ್ರತಿ ತಿಂಗಳು 500 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ರು ನನಗೆ ಅವಾಗ ಆ 4 ವರ್ಷನೂ. ಸೊ ಅದೊಂದು ನನಗೊಂಥರ ಬಹಳ ಎನರ್ಜಿ ಆಗಿ ಸಿಕ್ತು. ಅದೊಂಥರ ಸಪೋರ್ಟ್, ಮಾರಲ್ ಸಪೋರ್ಟ್ ಓದಕ್ಕೆ ಬರೆಯಕ್ಕೆ. ಸೊ ನಾನು ನೋಡ್ಬೇಕಂತಂದ್ರೆ 5 ಪೈಸೆ ದುಡ್ಡಿಲ್ಲದೆ ಯಾರು ನಮ್ಮ ಮನೆ ಅಪ್ಪ ಅಮ್ಮ ಸಹಾಯ, ಅವರು ನಮ್ಮ ಅಪ್ಪ ಅಮ್ಮಂದು ಏನಪ್ಪಾ ಅಂತಂದ್ರೆ ಸ್ವಲ್ಪ ನನಗೆ ಓದಕ್ಕೆ ಸಪೋರ್ಟ್ ಮಾಡಿದ್ರು. ಸೊ ಫೈನಾನ್ಸಿಯಲಿ ಸಪೋರ್ಟ್ ಮಾಡೋಕ್ಕಾಗ್ಲಿಲ್ಲ, ಯಾಕಂದ್ರೆ ಕಷ್ಟ. ಕಷ್ಟ, ಆದ್ರೂ ಆರ್ಥಿಕ ವ್ಯವಸ್ಥೆಯಲ್ಲಿ ಕಷ್ಟ. ಬಟ್ ಬೇರೆಯವ್ರ ಸಪೋರ್ಟ್ ಇಂದ ಓದಿ ಮುಂದಕ್ಕೆ ಬಂದ್ವಿ. ಪಾಸ್ ಔಟ್ ಆಯ್ತು ಇಂಜಿನಿಯರಿಂಗ್ ನಲ್ಲಿ 5ನೇ ರ್ಯಾಂಕು. ಮತ್ತೆ ನಮ್ಮ ಅಪ್ಪ ಏನ್ ಮಾಡ್ತೀಯ ಅಂತ ಕೇಳ್ತು. ಮಾಸ್ಟರ್ ಮಾಡ್ತೀನಿ ಅಂತ ಅಂದೆ. ಟಾಟಾ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ, ಈಗಲೂ ನೋಡಿದ್ರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದಿ ಇಂಡಿಯಾ. ಸೊ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಸ್ಟರ್ ಮಾಡಿದೆ. ಆಮೇಲೆ PhD ಮಾಡಿದೆ. PhD ಮಾಡಿ 2 ವರ್ಷದಲ್ಲಿ PhD ಮುಗಿಸ್ತೆ ನಾನು ಟಾಟಾ ಇನ್ಸ್ಟಿಟ್ಯೂಟ್. ಇವಾಗಲೂ ಈ ಟಾಟಾ ಇನ್ಸ್ಟಿಟ್ಯೂಟ್ PhD ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ನಾನು 96 ಇಂದ 98ಗೆ PhD ಕಂಪ್ಲೀಟ್ ಮಾಡಿದೆ. PhD ಮಾಡ್ತಿದ್ದಂಗೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿನಲ್ಲಿ ಬೆಂಗಳೂರಿನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಸಿಕ್ತು ನನಗೆ. ಕೆಲಸ ಮಾಡ್ತಿದ್ದಂಗೆ ಸೈಂಟಿಸ್ಟ್ ಆಗಿ ಸೇರ್ಕೊಂಡು ಕೆಲಸ ಮಾಡ್ತಿದ್ದಂಗೆ ಥೀಸಿಸ್ ಎಲ್ಲ ಬರ್ದು ನಮ್ಮ PhD ಥೀಸಿಸ್ ಅನಂತ ರಾಮಸ್ವಾಮಿ ಅಂತ ಟಾಟಾ ಇನ್ಸ್ಟಿಟ್ಯೂಟ್ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ, ಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಸಹಾಯ ಮಾಡಿದ್ರು. ಸೊ ಕಂಪ್ಲೀಟೆಡ್ ಮೈ PhD ಇನ್ 2 ಇಯರ್ಸ್. ಸೊ ಸೈಂಟಿಸ್ಟ್ ಆಗಿ ಕೆಲಸ ಸೇರ್ಕೊಂಡು ಅವಾಗ ನೋಡಿದ್ರೆ ಅವಾಗೆಲ್ಲ ಸಂಬಳ ಕಡಿಮೆ. ಸೊ ನಾವು ಬಡತಿಂದ ಬಂದಿದ್ದಿಲ್ವಾ, ಸೊ ಮೇಂಟೈನ್ ಮಾಡೋದು ಭಾಳ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಐ ಗಾಟ್ ಸಮ್ ಜಾಬ್ ಇನ್ ಪ್ರೈವೇಟ್ ಕಂಪ್ನಿನಲ್ಲಿ, ಲಿಯರ್ ಕಾರ್ಪೊರೇಷನ್ ಇನ್ ಬಾಂಬೆನಲ್ಲಿ. ಸೊ ಅವಾಗ ದೇ ಆಫರ್ಡ್ ಮೀ ಲೈಕ್ 90,000 ಆ ಟೈಮ್ನಲ್ಲಿ 98ಅಲ್ಲಿ. ಸೊ ಮತ್ತೆ ಅದೇ ಟೈಮ್ನಲ್ಲಿ ನನಗೆ ಈವನ್ IIT ರೂರ್ಕಿನಲ್ಲಿ ಈವನ್ ಐ ಗಾಟ್ ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಸಿಕ್ತು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬ್ ಸಿಕ್ತು. ಸೊ IITನಲ್ಲಿ ಲೆಕ್ಚರ್ ಆಗಿ ಸಿಕ್ತು ರೂರ್ಕಿನಲ್ಲಿ. ಅಲ್ಲಿ ಹೋಗಿ ಜಾಯ್ನು ಆದೆ, ರಿಪೋರ್ಟು ಅದೇ. ಆಮೇಲೆ ಇಲ್ಲಿ ಪ್ರೈವೇಟ್ ಜಾಬು ಸಿಕ್ತು. ಸೊ IITನಲ್ಲಿ ಜಾಬು ಅವಾಗ ಸ್ಯಾಲ್ರಿ ಬಂದು 15,000 ರೂಪಾಯಿ, ಪ್ರೈವೇಟ್ನಲ್ಲಿ 90,000 ರೂಪಾಯಿ. ಸೊ ನಾನು ಯೋಚನೆ ಮಾಡಿದೆ ಏನ್ ಮಾಡ್ಬೇಕು ಅಂತ. ಸೊ ನಮ್ಗೊಬ್ರು ಇಬ್ರು ಕ್ಲಾಸ್ ಫ್ರೆಂಡ್ ಇದ್ರು IASನಲ್ಲಿ. ಅವ್ರು ಹೇಳ್ತಾ ಇದ್ರು ಟಾಟಾ ಇನ್ಸ್ಟಿಟ್ಯೂಟ್ ಓದನಾಗ ನೀನು ಒಂದ್ ಕೆಲಸ ಮಾಡು, ಇದ್ರೆ IAS ಯಾವ್ದಾರು IIT ಪ್ರೊಫೆಸರ್ ಆಗಿ ಹೋಗು, ಇಲ್ಲ ಅಮೆರಿಕಕ್ಕೆ ಹೋಗು ಅಂತ ಹೇಳ್ತಾ ಇದ್ರು. ಅದನ್ನ ನೋಡ್ಕೊಂಡು ನಾವೇ ಅಮೆರಿಕಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಅವಾಗ ಒಂದ್ ಸ್ವಲ್ಪ ಕನಸಿತ್ತು, ಹೋಗ್ಬೇಕಂತ ಗೊತ್ತಿರ್ಲಿಲ್ಲ. ಸೊ ಈಗ ಯಾವಾಗ ನನಗೆ NLL ಕೆಲಸ ಮಾಡ್ತಿದ್ದೆ, ಆಮೇಲೆ ಈಗ ತರ ಪ್ರೈವೇಟ್ ಕಂಪ್ನಿಲಿ ಜಾಬ್ ಸಿಕ್ತು ಬಾಂಬೆನಲ್ಲಿ, ಅಲ್ಲಿಗೆ ಹೋದ ತಕ್ಷಣ ತಿಂಗಳು 90,000 ರೂಪಾಯಿ ಸಂಬಳ. ಸೊ ಅವಾಗ ಯೋಚನೆ ಮಾಡಿದೆ 17,000 ರೂಪಾಯಲ್ಲಿ 90,000 ರೂಪಾಯಿ ಅನ್ಕೊಂಡು ಆ ಟೈಮ್ನಲ್ಲಿ ಹೋಗೊಂದು 6 ತಿಂಗಳಿಗೆ ಅವ್ರು ಅಮೆರಿಕ ಕಳಿಸ್ಬಿಟ್ರು. ಸೊ ಆಗ ನೋಡಿ ನಮ್ ಲೈಫ್ ಚೇಂಜ್ ಆಯ್ತು ನೋಡಿ ಅವಾಗ. ಸೊ 90,000ದಲ್ಲಿ 99ನಲ್ಲಿ ಅಮೆರಿಕಕ್ಕೆ ಹೋದೆ. ಆಮೇಲೆ ಮತ್ತೆ 6 ತಿಂಗಳು 1 ವರ್ಷ ಇದ್ಬಿಟ್ಟು ವಾಪಸ್ ಬಂದೆ. ಅಲ್ಲಿಂದ ಇನ್ನೊಂದು ಕಂಪ್ನಿಯರ್ ಸೇರಿಸ್ಕೊಂಡ್ರು ನನ್ನ ಇಂಜಿನಿಯರ್ ಆಗಿ. ಅಲ್ಲಿಂದ ನೋಡಿ
ಸೊ ಈ 2000ದಿಂದ ಇದುವರೆಗೂ 2026ನವರೆಗೂ ಅಮೆರಿಕದಲ್ಲೇ ಇದ್ದೀನಿ ನಾನು. ಅಮೆರಿಕದಲ್ಲಿ ಒಳ್ಳೆ ಹುದ್ದೆಗಾಗಿ ಅಲ್ಲಿ ಏನಪ್ಪಾ ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಥವಾ ಇಲ್ಲಿ ಪ್ರಕಾರ ಕಂಪೇರ್ ಮಾಡಿದ್ರೆ ಅಲ್ಲಿ ಪ್ರಿನ್ಸಿಪಲ್ ಇಂಜಿನಿಯರ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಗುಡ್ಡಿಯರ್ ಟೈರ್ ರಬ್ಬರ್ ಕಂಪ್ನಿಯಲ್ಲಿ. ಸೊ ನಮ್ಮ ಕಂಪ್ನಿ ಎಲ್ಲ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಮೆರಿಕೆಗೆ ಹೋದ್ಮೇಲೆ ಒಂಥರ ಅನಿಸ್ತೈತಿ, ಇವಾಗ ನಾನು ಇದ್ಕೊಂಡು ಅಲ್ಲಿ ನಮ್ಮ ಪಾಡ ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಡನ್ನ ಇದ್ವಿ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಈಗ ಸೊ ವಿ ನಾಟ್ ಟ್ರಾನ್ಸ್ಫರ್ಡ್ ಅಂತ ಏನು ಅನ್ಕೋಬೇಡಿ, ಯಾಕಂದ್ರೆ ಅಲ್ಲೂ ಇದ್ಕೊಂಡು ಐ ಆಮ್ ಸಪೋರ್ಟಿಂಗ್ ಸಮ್ ಪೀಪಲ್. ಸೊ ದೇ ಡೋಂಟ್ ಹ್ಯಾವ್ ದ ಜಾಬ್, ದೇ ಡೋಂಟ್ ಹ್ಯಾವ್ ಎನಿ ಥಿಂಗ್ಸ್, ಐ ಆಮ್ ಸಪೋರ್ಟಿಂಗ್ ದೆಮ್ ಟು ಗಿವ್ ಮೈ ನಾಲೆಡ್ಜ್. ಏನಾದ್ರು ಟ್ರೈನ್ ಮಾಡೋದು, ಸರ್ ಮಾರಲ್ ಸಪೋರ್ಟ್ ಮಾಡೋದು. ಈಗ ನೀವು ಭಾರತ ದೇಶದಲ್ಲಿ ಒಂದು ಸಾಲಿಗ್ರಾಮದಲ್ಲಿ ಆಗಿನ ಒಂದು ಹಳ್ಳಿ ವಾತಾವರಣದಲ್ಲಿ ಬೆಳೆದೆವು. Correct. ನೀವು ಅಮೆರಿಕದಲ್ಲಿ ನೀವು ಹೆಂಗೆ ಆ ಕಾರ್ಪೊರೇಟ್ಗೆ ಹೆಂಗ್ ಅಡ್ಜಸ್ಟ್ ಆದ್ರಿ ಸ್ವಲ್ಪ ಬಹಳ ಕಷ್ಟ ಆಯ್ತು. ಬಟ್ ಏನಪ್ಪಾ ಅಂತಂದ್ರೆ ನಾನು ಓದಿದ್ನಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಆಗ್ಲೇ ನಿಮ್ಗೆ ಹೇಳಿದೆ, ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದಿ ವರ್ಲ್ಡ್. ಆ ಸ್ಕೂಲಲ್ಲಿ ಹೋದ್ಮೇಲೆ ಯು ವಿಲ್ ಗೆಟ್ ಲಾಟ್ ಆಫ್ ಮೋಟಿವೇಶನ್ ಬರ್ತದೆ, ನೀವ್ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ. ಸೊ ನಾನು ಕನ್ನಡ ಮೀಡಿಯಂದಲ್ಲಿ ಇದ್ಕೊಂಡು ಈಗ ಇಂಗ್ಲಿಷ್ ನಲ್ಲಿ ಹೋಗಿ ಎಲ್ಲಾ ಕಲ್ತ್ಕೊಂಡು ಬರ್ದು ಓದಿ ಬರ್ಬೇಕು ಅಂತಿದ್ರೆ ಇಟ್ಸ್ ನಾಟ್ ಲೈಕ್ ಈಸಿ. ಬಟ್ ಈಗ ಈ ಜನರೇಷನ್ ನೋಡಿದ್ರೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಸಮ್ ಪೀಪಲ್ ಓದ್ತೀನಿ ಅಂತ ಮುಂದೆ ಬಂದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇವಾಗ. ಆವಾಗ ಆತರ ಇರ್ಲಿಲ್ಲ. ಆವಾಗ ಒಂದೊಂದು ಓದ್ಬೇಕಂದ್ರೂ ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದ್ರೆ ಸಪೋರ್ಟ್ ಸಿಗ್ತಿರ್ಲಿಲ್ಲ. ಬಟ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳಿದೆ, ಫೇಸ್ಬುಕ್, ಟ್ವಿಟರ್, ಎನಿಬಡಿ ಸೋಷಿಯಲ್ ಮೀಡಿಯಾಗಳು ಸಪೋರ್ಟ್ ಇದ್ದಾರೆ. ಯಾರಾದ್ರೂ ಈಗ್ಲೂ ಅಷ್ಟೇ, ನಮ್ಮ ಮನೆಯವರು ಪದ್ಮ ಅಂತ, ಈಗ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅಂದ್ರೆ ನಾವು ಬೋತ್ ಆರ್ ಲೈಕ್ ಇಂಟ್ರೆಸ್ಟೆಡ್. ಯಾರಾದ್ರೂ ಓದ್ತೀನಿ ಅಂತ ಬಂದ್ರೆ ವಿ ಡೆಫಿನೆಟ್ಲಿ ಹೆಲ್ಪ್. ಈಗ ಯಾರಾದ್ರೂ ಓದ್ತೀನಿ, ಯಾರಾದ್ರೂ ಸರ್ ಹೆಲ್ಪ್ ಮಾಡಿ ಅಂತಂದ್ರೆ ವಿ ಆರ್ ಮೋರ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್. ಸರ್, ಈಗ ಇವತ್ತು ನೀವು ಅವತ್ತಿನ ಕಾಲದಲ್ಲಿ ತುಂಬಾ ಕಷ್ಟಪಟ್ಟು ಹ್ಮ್. ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಇವತ್ತು ಈ ಒಂದು ಉದ್ಯೋಗನೇ ನಂದು, ಎಜುಕೇಶನ್ನೇ ನನ್ನ ಲೈಫ್ ಅಂತ ತಿಳ್ಕೊಂಡು ನೀವು ಆ ಮಾಡ್ತಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ ಸರ್. ಹೌದು, ಇವತ್ತು ಸರ್ಕಾರದಿಂದ ಕೆಲವೊಂದು ಸಾಕಷ್ಟು ಸೌಲಭ್ಯಗಳಿದೆ ಓದೋದಕ್ಕೆ ಕರೆಕ್ಟ್. ವಿದ್ಯಾರ್ಥಿಗಳಿಗೆ. ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ವಿದ್ಯಾಭ್ಯಾಸದ ಕಡೆ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇಂಟ್ರೆಸ್ಟ್ ಮಾಡ್ತಾ ಕಡಿಮೆ ಈಗ ಅದು ಬಹುತೇಕ ಕರೆಕ್ಟ್. ಒಂದು ಹ್ಮ್ 50% ಆಲ್ಮೋಸ್ಟ್ ಯೂತ್ಸ್ ಸ್ವಲ್ಪ ಇಂಟ್ರೆಸ್ಟ್ ಪಡ್ತಾ ಇಲ್ಲ. ಇನ್ನೊಂದು 50% ತುಂಬಾ ಕಷ್ಟಪಟ್ಟು ಓದ್ತಾರೆ, ಕೆಲವೊಂದು ಫೈನಾನ್ಷಿಯಲ್ ಸಮಸ್ಯೆ ಆಗ್ತಾ ಇದೆ ಅವ್ರಿಗೂ. ಇಂಥವ್ರಿಗೆ ಏನ್ ಹೇಳ್ತೀರಿ ಸರ್ ನೀವು? ಇವಾಗ ಅದೇ ಹೇಳ್ತಿರೋದು, ಇವಾಗ ಸಪೋರ್ಟ್ ಮಾಡೋರು ಬೇಕಾದಷ್ಟು ಜನ ಇದಾರೆ ಇವಾಗ. ಆವಾಗ ಆತರ ಇರ್ಲಿಲ್ಲ. ಆವಾಗ ಜನಗಳಿಗೆ ಓದ್ಬೇಕು ಅಂತಂದ್ರೆ ಮುಂದಕ್ಕೆ ಬರೋದೇ ಕಷ್ಟ ಇರ್ತಿತ್ತು. ಇವಾಗ ದಯವಿಟ್ಟು ಯಾರಾದ್ರೂ ಮುಂದಕ್ಕೆ ಬರ್ತಾ ಇದ್ರೆ ಡೆಫಿನೆಟ್ಲಿ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ದೇ ಇದೀವಿ, ನಮ್ಮಂತವ್ರು ಅಥವಾ ನಾನಲ್ಲ ಇನ್ನೊಬ್ರು ಯಾರಾದ್ರೂ ಸಪೋರ್ಟ್ ಮಾಡೋರಿದ್ದಾರೆ. ಈಗ ಓದ್ಬೇಕನ್ನೋರು ಮುಂದಕ್ಕೆ ಬರ್ಬೇಕಷ್ಟೇ. ಇವಾಗ ಓದೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕೆಲವರೆಲ್ಲ ಹೇಳ್ತಾರೆ ಈಗ ಏನಕ್ಕೆ ಓದ್ಬೇಕು, ಏನು ಇಲ್ಲಿಂದ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಬೆಂಡ್. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ನೀವೇನ್ ಸಾಧಿಸಿದ್ರು ಎಜುಕೇಶನ್ ಅನ್ನೋದೊಂದಿದ್ರೆ ಎಲ್ಲಾದ್ರೂ ದುಡ್ಡು ಸಂಪಾದನೆ ಮಾಡ್ಬೋದು. ಎಜುಕೇಶನ್ ಇಲ್ಲ ಅಂದ್ರೆ ಈಗ ಸ್ವಲ್ಪ ಟೈಮ್ ಬಿಂಗ್ ದುಡ್ಡು ಬರ್ಬೋದು, ಬಟ್ ಆಮೇಲೆ ಏನ್ ಮಾಡ್ತೀರಾ ದುಡ್ಡು ಇಟ್ಕೊಂಡು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ ಇಸ್ ಬಿಕಮ್ ಎ ಸ್ಟ್ರಗಲ್ ಇಸ್ ಬಿಕಮ್ ಎ ಗುಡ್ ಲೈಫ್. ಗುಡ್ ಲೈಫ್, ಕರೆಕ್ಟ್. ಎಜುಕೇಶನ್ ಯಾರಾದ್ರೂ ಮುಂದಕ್ಕೆ ಬರ್ಬೇಕು. ಇವಾಗ ಅದೇ ನಾನು ನೋಡ್ದೆ, ಇವಾಗ ನಾನು ಓದಿರೋ ಸ್ಕೂಲ್ಗೆ ಹೋಗಿ ನೋಡಿದಾಗ ಇವಾಗ ಅದೇ ಪ್ರೈಮರಿ ಸ್ಕೂಲ್ ಈಗ ಡಬಲ್ ಟ್ಯಾಂಕ್ ರೋಡ್ ಅಲ್ಲಿ ನೆನ್ನೆ ಹೋಗಿ ಮೀಟ್ ಮಾಡಿದಾಗ ಒಬ್ರು ಹೆಡ್ ಮಾಸ್ಟರ್ ಇದ್ರು. ಕೇಳಿದೆ, ಸರ್ ಎಷ್ಟು ಜನ ಸರ್ ಸ್ಕೂಲ್ ಅಂತಂದ್ರೆ ಅವರು 4 ಜನ ಸರ್ ಅಂತ. ಏನಕ್ಕೆ ಅಂತ ಕೇಳಿದ್ರೆ, ಸರ್ ಎಲ್ಲ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ಸರ್, ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಬರಲ್ಲ ಅಂತ. ನನಗೆ ನಿಜವಾಗ್ಲೂ ನೋಡಿ ಬೇಜಾರಾಯ್ತು. ಸೊ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಒಬ್ಬ ಮಾಸ್ಟರ್ 4 ಜನ ಟೀಚರ್ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಪಾಠ ಮಾಡ್ತಾರೆ. ಈಗ ನಾವೆಲ್ಲ ಬಂದಿದೀವಲ್ಲ, ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡು ಬಂದ್ವಿ, ಗೌರ್ಮೆಂಟ್ ಸ್ಕೂಲಲ್ಲೇ ಕನ್ನಡ ಮೀಡಿಯಂ ನಲ್ಲಿ ಓದ್ಕೊಂಡು ಈಗ ಅಮೆರಿಕದಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ನಮ್ಮ ಚಿಕ್ಕ ಮಕ್ಕಳೆಲ್ಲ ಈಗ ಬರ್ಬೇಕು. ಇವಾಗ ಆಯ್ತು ಪರವಾಗಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೇ ಬೇಡ ಅಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರು ಪುಟ್ ಸಮ್ ಲಾಟ್ ಆಫ್ ಎಫರ್ಟ್. ಈಗ ಸರ್, ಒಂದ್ ಲೈನ್ ಅಲ್ಲಿ ನೀವು ಬಾಲ್ಯದಲ್ಲಿ ಶಿಕ್ಷಣ ಕಲಿಬೇಕಾದ್ರೆ ಆ ಒಂದು ಸವಾಲುಗಳು ಪ್ರಮುಖವಾಗಿ ಏನೇನು ಎದುರಿಸಿದ ಸಂದರ್ಭದಲ್ಲಿ? ಆವಾಗ ಓದ್ಬೇಕು ಅಂತಂದ್ರೆ ಬಹಳ ಚಾಲೆಂಜ್ ಇತ್ತು. ಅವಾಗ ಪಾಠ ಮಾಡೋರಿರ್ಲಿಲ್ಲ ನಮ್ಗೆ ಕ್ಲಾಸ್ ಅಲ್ಲಿ. ಟೈಮಲ್ಲೆಲ್ಲ ವಿದ್ಯುತ್ ಇತ್ತ ಸರ್ ಮನೇಲಿ? ಕರೆಂಟ್ ಇತ್ತು. ಸೊ ನಮ್ಮನೇಲಿ ಕರೆಂಟ್ ಇರ್ಲಿಲ್ಲ. ಎಲ್ಲ ಹ್ಮ್. ಸಿಮೆಂಟ್ ದೀಪ ಅಥವಾ ಸಿಮೆಂಟ್ ದೀಪ ಇಟ್ಕೊಂಡೇ ಓದ್ತಿದ್ವಿ ಅವಾಗ. ಅವಾಗ ಸೋಷಿಯಲ್ ಮೀಡಿಯಾಗಳೇ ಇಲ್ಲ, ಫೋನ್ ಇಲ್ಲ, ಏನಿಲ್ಲ, ಇಂಟರ್ನೆಟ್ ಇಲ್ಲ, ಏನಿಲ್ಲ, ಸೀಮೆಣ್ಣೆ ದೀಪಗಳೇ ಜಾಸ್ತಿ. ಸಿಮೆಂಟ್ ದೀಪಗಳೇ ಜಾಸ್ತಿ. ಎಲ್ಲಾನು ಬರ್ದಿ ನೋಟ್ಸ್ ತಗೊಂಡೇ ಪಾಠ ಮಾಡಿ ಓದ್ಬೇಕಾಗಿರೋದು. ಸೊ ಅವಾಗ ಚಾಲೆಂಜ್ ಇತ್ತು. ಅವಾಗ ಆಮೇಲೆ ಟೀಚರ್ಗಳು ಆತರ ಸಿಕ್ತಿರ್ಲಿಲ್ಲ ಅವಾಗ. ಈಗ ಗೌರ್ಮೆಂಟ್ ಪಾಠ ಓದ್ಬೇಕಂದ್ರೆ ಒಂದು ಟೀಚರು ಇಲ್ಲ ಅಂದ್ರೆ 60-80 ಜನನ್ನ ಮೇಂಟೈನ್ ಮಾಡ್ಬೇಕಾಗಿತ್ತು ಅವಾಗ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, ಎಲ್ಲಾ 4 ಸ್ಟ್ಯಾಂಡರ್ಡ್ಗೆ ಒಂದು ಟೀಚರ್. ಸೊ ಅವರು ಕನ್ನಡನೂ ಮಾಡ್ಬೇಕು, ಇಂಗ್ಲಿಷನು ಮಾಡ್ಬೇಕು. ಸೊ ಅವ್ರಿಗೆ ಪಾಪ ನಮಗೂ ಏನು
ಸೊ ಆ ಇದ್ರಲ್ಲಿ ಓದ್ಬಿಟ್ಟು ಬಂದಿತ್ತು. ಬಟ್ ಚಾಲೆಂಜ್ ಇತ್ತು ಅವಾಗ, ಓದೋದು ಅಷ್ಟು ಈಸಿ ಇರ್ಲಿಲ್ಲ ಅವಾಗ. ಯಾಕಂದ್ರೆ ದಟ್ಟು ನಮ್ಮನೆ ಬಡತನದಲ್ಲಿ ಇದ್ಕೊಂಡು ಓದ್ಬೇಕು ಅಂತಂದ್ರೆ, ಯಾಕಂದ್ರೆ ನೋಟ್ಸ್ ತಗೋಬೇಕು, ನೋಟ್ಸ್ ತಗೊಳಕ್ಕೆ ಬುಕ್ ಇರ್ಲಿಲ್ಲ. ನನಗೆ ಇನ್ನೂ ಹೇಳ್ಬೇಕಾದ್ರೆ ನಮ್ಮ ಒಂದಷ್ಟು ಕೂಲಿ ಕೆಲಸ ಮಾಡಿ ಕೂಲಿ ಕೆಲಸ, ಅಯ್ಯೋ ನಾನು ಇನ್ನೂ ಒಂದ್ ನೆನೆಸ್ಕೊತೀನಿ. ನಮ್ಮ ಫ್ರೆಂಡ್ ಒಬ್ಬ, ಅವನು ಕ್ಲಾಸ್ಗೆ ಬರ್ತಿರ್ಲಿಲ್ಲ. ಅವನ ಹೆಸರು ಇನ್ನೂ ಜಾಬ್ಗೆ ಬರ್ತಾ ಇಲ್ಲ. ಅವನ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಮೂಟೆ ಹೊರ್ತಿದ್ದ ಅವನು. ಅವ್ನು ಕ್ಲಾಸ್ಗೆ ಬರ್ತಿದ್ದ. ಅವನ್ ಏನ್ ಮಾಡ್ತಿದ್ದ ಅಂದ್ರೆ ನೋಟ್ಸ್ ತಗೊಂಡ್ಬಿಟ್ಟು, ನೋಟ್ ಬುಕ್ ತಂದ್ಕೊಟ್ಬಿಟ್ಟು, ಪದ್ಮರಾಜಯ್ಯ ನಿನ್ಗೆಲ್ಲ ನೋಟ್ಸ್ ಮಾಡ್ಕೊಟ್ಬಿಟ್ಟು ನನಗೆ ತಂದ್ಕೊಡು, ನಾನು ರಾತ್ರಿ ಓದ್ತೀನಿ ಅಂತ. ಸೊ ಆ ಪುಣ್ಯಾತ್ಮ ಕೊನೆಗೆ ನನ್ನ ಹತ್ರ ನೋಟ್ಸ್ ಇಸ್ಕೊಳ್ಳಿಲ್ಲ, ನನಗೆ ಬಿಟ್ಬಿಟ್ಟ. ಸೊ ಅವ್ನಿಗೆಲ್ಲ ನಾನೆಲ್ಲ ನೋಟ್ಸ್ ಮಾಡ್ಬಿಟ್ಟು, ತಗೊಳಪ್ಪ ನಾನು ನೀನು ಬುಕ್ ನೀನು ಓದ್ಕೊಂಡು ನಾನು ಕಾಪಿ ಮಾಡ್ಕೊಟ್ಟಿದ್ದೀನಿ ಅಂದ್ರೆ ಈವನ್ ಡಿಡ್ ನಾಟ್ ಕನ್ಸಿಡರ್. ಸರ್ ಫೈನಲ್ ಆಗಿ ನೀವು ಬಡತನದಿಂದ ಬಂದಿದ್ದೀರಾ. ಈಗ ಓದ್ತಿರುವಂತ ಮಕ್ಳುಗಳು ಏನಾದ್ರು ಒಂದು ಸಣ್ಣ ಪುಟ್ಟ ಸಹಾಯ ಏನಾದ್ರು ನಿಮ್ಮಲ್ಲಿ ಅರಸಿ ಬಂದ್ರೆ ನೀವು ಖಂಡಿತ ಆ ಕೊಡುಗೆ ಏನ್ ಕೊಡ್ತೀರಿ ಸರ್? ಖಂಡಿತ ಸಪೋರ್ಟ್ ಮಾಡ್ತೀವಿ ನಾವು ಅವ್ರಿಗೆ ಎಜುಕೇಶನ್ ಏನಾದ್ರೂ ನಾನು ನಾನು ಬಡವ, ನನಗೆ ಓದಕ್ ಸಹಾಯ ಮಾಡಿ ಅಂತಂದ್ರೆ ಖಂಡಿತ ವಿಲ್ ಗೋನ್ ಟು ಸಪೋರ್ಟ್ ಇಸ್ ಕಂಪ್ಲೀಟ್ ಎಜುಕೇಶನ್. ಥ್ಯಾಂಕ್ ಯು. ಥ್ಯಾಂಕ್ ಯು.